ಕೈಯಲ್ಲಿ ಗನ್ ಹಿಡಿದು ರೀಲ್ಸ್ ಮಾಡಿ ಹುಚ್ಚಾಟ ಪ್ರದರ್ಶನ ಮಾಡಿದಂತಹ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತಹ ಡೀಟೇಲ್ಸ್ ಮೈಸೂರಿನಿಂದ ಲಭ್ಯ ಆಗ್ತಾ ಇದೆ. ಗನ್ ಹಿಡಿದು ಶೋ ಕೊಟ್ಟವನು ಖಾಕಿ ವಶಕ್ಕೆ ಹೋಗಿದ್ದಾನೀಗ. ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರ ಆದ ಕೆಲವೇ ಗಂಟೆಗಳಲ್ಲಿ ಆತನನ್ನ ಪೊಲೀಸರು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಚಾರಣೆ ವೇಳೆ ಏನಪ್ಪ ನಿಮ್ದು ಕತೆ ಅಂತ ಕೇಳಿದಾಗ, ಸರ್ ಇದು ಹಳೆ ವಿಡಿಯೋ ಅಂತ ಆತ ಮಾಹಿತಿಯನ್ನು ಕೊಟ್ಟಿದ್ದಾನಂತೆ. ಅದು ಅಸಲಿ ಗನ್ ಅಲ್ಲ, ಪಟಾಕಿ ಗನ್ ಸರ್ ಅಂತ ಹೇಳಿದ್ದಾನೆ. ಅಲ್ಲಿ ಬಿಲ್ಡಪ್ ಹೆಂಗಿತ್ತು ಹೇಳಿ, ಹಿಂದೆ ಕಡೆ ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಏನು ಕೇಳ್ತೀರಾ, ಅದನ್ನ ಲುಕ್ ಏನು, ವಾಕಿಂಗ್ ಏನು. ಪೊಲೀಸರು ಬರ್ತಾ ಇದ್ದ ಹಾಗೆ ಪೌರುಷ ಎಲ್ಲ ಅಡಗಿ ಬಿಲದ ಒಳಗೆ ಹೋಗಿ ಸರ್ ಅದು ಪಟಾಕಿ ಗನ್ನು ಅಂತ ನಿಜ ಹೇಳಿದ್ದಾನೆ. ಅಸಲಿಯತ್ತನ್ನು ಹೇಳೋ ಕೆಲಸ ಮಾಡಿದ್ದಾನೆ. ಬಟ್ ಪಟಾಕಿ ಗನ್ನ ಅಸಲಿ ಗನ್ನ ಅದೆಲ್ಲ ಪೊಲೀಸರು ಇನ್ನೂ ಕ್ಲಾರಿಫಿಕೇಶನ್ ಕೊಡಬೇಕು. ಅಕಸ್ಮಾತ್ ಆತ ಸುಳ್ಳು ಹೇಳ್ತಿದ್ದಾನೆ ಅಂತ ಆದರೆ ಅದು ಸಾಕ್ಷಿನಾಶ ಅಂತ ಆಗುತ್ತೆ. ಇವ್ನು ಯಾವುದ್ಯಾವುದೋ ಗನ್ನನ್ನು ಈಗ ಪ್ರೊಡ್ಯೂಸ್ ಮಾಡೋಕ್ಕೆ ಆಗಲ್ಲ. ನೋಟಿಸ್ ಎಲ್ಲ ಕೊಡ್ತಾರೆ ಅದಕ್ಕೆ. ಸೋಷಿಯಲ್ ಮೀಡಿಯಾ ರೀಲ್ಸ್ಗಾಗಿ ವಿಡಿಯೋ ಮಾಡಿದ್ದೆ ಆರೋಪಿ ವಾಹನವನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಸರ್ಕಾರಿ ವಾಹನ ಯಾವುದು ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಅದು ತುಂಬ ಇಂಪಾರ್ಟೆಂಟು. ಆ ಸರ್ಕಾರಿ ವಾಹನವನ್ನು ಒಳ್ಳೆ ಕ್ಯಾಬ್ ಸರ್ವಿಸ್ ಥರ ಈತ ಯೂಸ್ ಮಾಡಿರೋದು ಗೊತ್ತಾಗ್ತಾ ಇದೆ. ಇದು ಯಾವುದೇ ಸರ್ಕಾರಿ ಎಂಪ್ಲಾಯ್ ಕೂಡ ಆಗಿರಲಿಲ್ಲ. ಆದರೂ ರೀಲ್ಸ್ ಮಾಡೋದಕ್ಕೆ ಅಂತ ಬಿಲ್ಡಪ್ ಕೊಟ್ಕೊಳ್ಳೋದಕ್ಕೆ, ತಾನು ದೊಡ್ಡ ಸಮಾಜದಲ್ಲಿ ಗಣ್ಯ ವ್ಯಕ್ತಿಯರನ್ನು ತೋರಿಸ್ಕೊಳ್ಳೋದಕ್ಕೆ ಬಿಟ್ಟಿ ಪ್ರಚಾರದ ಆಸೆಗೆ ಎಡವಟ್ಟನ್ನು ಮಾಡಿಕೊಂಡು ಊರಲ್ಲಿ ಹೋಗ್ತಾ ಇದ್ದ ಮಾರಿನ ಮನೆ ಕರ್ಕೊಂಡು ಬರೋದು ಅಂತಾರಲ್ಲ, ಅದು ಈತನ ಕೇಸಲ್ಲಿ ಚೆನ್ನಾಗಿ ಆಗ್ತಾ. ಪೊಲೀಸರು ಈತನ ಹತ್ರ ಬರೋಕ್ಕೆ ಮುಂಚೆ ನೋಡಿ ಆತನ ಬಿಲ್ಡಪ್ ಒಂದ ಎರಡ ಏನು ಸ್ಟೈಲಾಗಿ ಜೀಪ್ ಮೇಲೆ ಹತ್ತು ನಿಂತ್ಕೊಂಡು ಅದಕ್ಕೊಂದು ಸಾಂಗ್ ಹಿಂದೆಗಡೆ ಹಾಕಿ ಒಂದು 4 ಲೈಕು ಒಂದು 10 ಕಮೆಂಟ್ಗೋಸ್ಕರ ಮಾಡಿಕೊಂಡಂತಹ ಅವಾಂತರ. ಈಗ ಪೊಲೀಸರು ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಆ್ಯಕ್ಟು ಎಲ್ಲವನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಬಟ್ ಎಲ್ಲಕ್ಕಿಂತ ನಂಗೆ ಆಶ್ಚರ್ಯ ಅನ್ನಿಸ್ತಾ ಇರೋದು ಈ ವಾಹನ. ನಂಬರ್ ಪ್ಲೇಟ್ ನೀಟಾಗಿ ಗೊತ್ತಾಗ್ತಾ ಇದೆ ಕಾರ್ದು ಯಾವುದು ಏನು ಅಂತ. ಜಸ್ಟ್ ಆ ನಂಬರ್ ಪ್ಲೇಟ್ ಹಾಕ್ಬಿಟ್ರೆ ಗೊತ್ತಾಗುತ್ತೆ, ಆ ಸೀರೀಸ್ ಹಾಕ್ಬಿಟ್ರೆ ಗೊತ್ತಾಗುತ್ತೆ ಯಾವ ಇಲಾಖೆಗೆ ಸೇರಿತು, ಯಾರು ಇದನ್ನು ಓಡಿಸ್ತಾ ಇದ್ರು, ಎಷ್ಟು ತಿಂಗಳ ಹಿಂದಿಂದು ಡ್ಯೂರೇಷನು, ಹೆಂಗೆ ಈತನಿಗೆ ಸಿಕ್ತು ಎಲ್ಲ ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. KP ನಾಗರಾಜ್, ಶೋಕಿ ತಂದ ಶೋಕ ಈಗ ಹೇಗಿದೆಯಂತೆ ಹುಡುಗನಿಗೆ? ಈಗೆಲ್ಲ ಇಳಿದಿದೆಯಂತ ಬಿಲ್ಡಪ್ಪು ಶೋಕಿ ಎಲ್ಲ ಯಾವ್ಯಾವ ಥರ ತಪ್ಪಾಗಿ ಕೊಟ್ಟರೆ ಹೆಂಗೆ ಪೊಲೀಸರನ್ನು ಅಟ್ರಾಕ್ಟ್ ಮಾಡುತ್ತೆ, ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯನ್ನು ಅಟ್ರಾಕ್ಟ್ ಮಾಡುತ್ತೆ ಅನ್ನೋದು ಈಗ ಅಟ್ಲೀಸ್ಟ್ ಮನವರಿಕೆ ಆಗಿದೆಯಂತ ಅವನಿಗೆ? ಈಗ ಆರಂಭ ಆಗ್ತಾ ಇದೆ ಮಮತಾ. ಅದರ ಬಿಸಿ ಯಾವ ದುಡ್ಡಿನ ದರ್ಪದಿಂದ ಈ ರೀತಿಯಾಗಿ ಯಾರೇನು ಮಾಡ್ಕೊಂಡ್ಬಿಡ್ತಾರೆ ಅಂತ ಉಡಾಫೆಯಲ್ಲಿ ಈ ರೀತಿಯಾಗಿ ಮಾಡಿದಂಥ ವಿನೋದ್ಗೆ ಈಗ ಪೊಲೀಸರ ಬಿಸಿ ಆರಂಭವಾಗಿದೆ. ಈಗಾಗಲೇ 9 ಗಂಟೆಯ ಬುಲೆಟಿನಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಈ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆಯೇ ಪೊಲೀಸರು ಆರೋಪಿಯನ್ನು ಪೊಲೀಸ್ ಠಾಣೆಗೆ ಕರೆಸ್ಕೊಂಡಿದ್ದಾರೆ. ಜೊತೆಗೆ ಆರೋಪಿ ಈ ಒಂದು ಗನ್ನನ್ನು ಹಿಡಿದು ಒಂದು ಏನು ರೀಲ್ ಮಾಡಿದಾನೋ ಆ ರೀಲ್ಗೆ ಸಂಬಂಧಪಟ್ಟಂಥ ಆ ವೆಹಿಕಲನ್ನು ಕೂಡ ಈಗಾಗಲೇ ಪೊಲೀಸರು ಸೀಸ್ ಮಾಡಿದ್ದಾರೆ. ಅವನು ಇದು ಹಳೆ ವಿಡಿಯೋ ಅಂತ ಹೇಳಿದ್ದಾನೆ. ಆದರೆ ಪ್ರಶ್ನೆ ಇರುವಂಥದ್ದು, ವಿಡಿಯೋ ಹಳೇದಾದ್ರೇನು ಹೊಸದಾದ್ರೇನು, ಅದು ಅವನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇದೆ. ಆ ಖಾತೆಯಲ್ಲಿ ಇದ್ದ ಮೇಲೆ ಅದು ತಪ್ಪೆ. ಅದರ ಜೊತೆಗೆ ಆ ರೀತಿಯಾಗಿ ಸಾಲು ವಾಹನಗಳನ್ನು ನಿಲ್ಲಿಸ್ಕೊಂಡು ಅದರ ಮೇಲೆ ಅವನು ನಿಂತ್ಕೊಂಡು ಪೋಸ್ ಕೊಟ್ಟಿರುವಂಥ ವಿಚಾರದಲ್ಲಿ ಈಗಾಗಲೇ ಸಂಚಾರ ಠಾಣೆ ಪೊಲೀಸರು ಕೂಡ ಆತನ ಮೇಲೆ ಕೇಸ್ ಹಾಕೋದಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಒಂದು ರೀತಿಯಾಗಿ ಹಣದ ದರ್ಪದಿಂದ, ಆ ಕೊಬ್ಬಿನಿಂದ ಮಾಡಿದಂಥ ರೀಲ್ಸ್ನ ಪರಿಣಾಮವಾಗಿ ಇವತ್ತಿನಿಂದ ಈಗ ಪೊಲೀಸರ ಬಿಸಿ ಈಗ ಆ ವಿನೋದ್ಗೆ ಶುರುವಾಗಿದೆ. ಆದರೆ ಆ ಸರ್ಕಾರಿಯ ಕಾರು ಒಂದು ತೋರಿಸ್ತಾ ಇದ್ದೀವಲ್ಲ ಮಮತಾ, ಆ ಸರ್ಕಾರಿ ಕಾರು ಯಾವ ಸಂದರ್ಭದಲ್ಲಿ ಯಾರು ಬಳಸಿದ್ರು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಅದರ ಬಗ್ಗೆಯೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದ್ದಾರೆ ಮಮತಾ. ರೈಟ್, ಧನ್ಯವಾದ KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.